ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯುರೇನಸ್, ನೆಪ್ಚ್ಯೂನ್ ಮತ್ತೆ ಪ್ಲೂಟೋನ ಖಗೋಳ ಶಾಸ್ತ್ರದಿಂದ ತಗೊಂಡಿಲ್ಲ ನಾವು. ಹಾಗನ್ಬಿಟ್ಟು ಬಹಳಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ರಾಹು ಕೇತು ಅಂದ್ರೆ ಯುರೇನಸ್, ನೆಪ್ಚ್ಯೂನ್, ಪ್ಲೂಟೋ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಆ ರೀತಿ ಇಲ್ಲ, ತಪ್ಪು. ಖಗೋಳ ಶಾಸ್ತ್ರದಲ್ಲಿ ನೆಪ್ಚ್ಯೂನ್, ಪ್ಲೂಟೋನ ಅಥವಾ ಯುರೇನಸ್ನ ತಗೊಂಡಿಲ್ಲ ಇಲ್ಲಿ ನಮ್ಮ ಋಷಿಮುನಿಗಳು. ಇಲ್ಲಿ ರಾಹು ಅನ್ನೋದು 7 ಗ್ರಹ. ಫಸ್ಟ್ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, 7 ಗ್ರಹ. ಅದಾದ ನಂತರ ಬಂದಿರತಕ್ಕಂಥದ್ದು ರಾಹುಕೇತು. ರಾಹುಕೇತು ಅನ್ನೋದು ಇರಲಿಲ್ಲ ಮುಂಚೆ. ಹಿಂದಿನ ಯುಗಗಳಲ್ಲಿ ನಾವು ತಗೊಂಡಾಗ ರಾಹುಕೇತು ಇರಲ್ಲ. ಚತುರ್ಯುಗಗಳಲ್ಲಿ ಮೊದಲ 3 ಯುಗದಲ್ಲಿ ರಾಹುಕೇತು ಬರಲ್ಲ, ಅದು ಡಿಸೆಂಡಿಂಗ್ ಆಗ್ತಾ ಇರುತ್ತೆ. ಕಲಿಯುಗದಲ್ಲಿ ಮಾತ್ರ ರಾಹುಕೇತುಗಳು ಆ್ಯಡ್ ಆಗುತ್ತೆ. ವಿಷ್ಣುವಿನ ಮಾಯೆ ಅಂತ ಹೇಳ್ಬೋದು, ವಿಷ್ಣುವಿನ ರೂಪ, ಮೋಹಿನಿ ರೂಪ ಬಂದಿರತಕ್ಕಂಥದ್ದು ಒಂದು ಈ ಅಮೃತವನ್ನು ಕಡ್ದಾಗ, ಮೇರು ಪರ್ವತದಲ್ಲಿ ಕಡ್ದಾಗ ಅಮೃತ ಬಂದಿರತಕ್ಕಂಥದ್ದು. ಅದು ಆ ಕಥೆ ಎಲ್ಲರೂ ಗೊತ್ತಿದೆ. ದೇವಾನ್ ದೇವತೆಗಳು ಸಮುದ್ರ ಮಂಥನ ಆದ್ಮೇಲೆ ಅದು ಬಂದಿರತಕ್ಕಂಥದ್ದು. ಅದು ಅಮರರಾಗಕ್ಕೆ ಅಷ್ಟೇ, ಅಂದ್ರೆ ಪರ್ಮನೆಂಟ್ ಆಗಿ ನಾವು ಬದುಕಬೇಕು ಅನ್ನಕ್ಕೆ. ಕಲಿಯುಗದಲ್ಲಿ ಸಾಕಷ್ಟು ಹೋಗ್ತಾ ಹೋಗ್ತಾ ಎಲ್ಲಾ ಕ್ಷೇತ್ರದಲ್ಲೂ ಕೆಡಕಾಗ್ತಕ್ಕಂಥದ್ದು ಅಂತ ಹೇಳಿ ಶಾಸ್ತ್ರ ಹೇಳಿದೆ, ವೇದದಲ್ಲೂ ಹೇಳಿದೆ. ಯಾಕಂದ್ರೆ ಡಿಸ್ಟ್ರಕ್ಟಿವ್ ಮೋಡಲ್ಲಿ ಇರ್ತಕ್ಕಂಥದ್ದು ನಮ್ಮ ಒಂದು ಯುಗ. ಇದು ಡಿಸ್ಟ್ರಕ್ಟಿವ್ ಮೋಡ್, ಇದು ಕನ್ಸ್ಟ್ರಕ್ಟಿವ್ ಮೋಡ್ ಅಲ್ಲ, ಇದು ಡಿಸ್ಟ್ರಕ್ಟಿವ್ ಮೋಡ್. ಇಲ್ಲಿರ್ತಕ್ಕಂಥ ಖನಿಜಗಳನ್ನ ನಾವೆಲ್ಲ ತಗೊಂಡು ನಾವು ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ. ಅಲ್ಲಿ ಏನು ಡಿಸ್ಟ್ರಕ್ಟ್ ಆಗ್ತಾ ಇದೆ ಅಂದರೆ ಖನಿಜ ಡಿಸ್ಟ್ರಕ್ಟ್ ಆಗ್ತದೆ, ಎನ್ವಿರಾನ್ಮೆಂಟ್ ಡಿಸ್ಟ್ರಕ್ಟ್ ಆಗ್ತಾ ಇದೆ. ಕಲಿಯುಗದಲ್ಲಿ ಕರೆಕ್ಷನ್ ಆಗೋದು ಬಹಳ ಕಷ್ಟ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಕಲಿಯುಗದಲ್ಲಿ ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ಗೆಟ್ ಕರೆಕ್ಟೆಡ್ ಅಂಡ್ ಇಟ್ ಗೆಟ್ಸ್ ಪೊಲ್ಯೂಟೆಡ್ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಈ ಪೊಲ್ಯೂಷನ್ನ ತಗೊಂಬರ್ತಕ್ಕಂಥದ್ದು ಮಾಯಾಗ್ರಹ, ಛಾಯಾಗ್ರಹ ಆಗಿರ್ತಕ್ಕಂಥದ್ದು ಮಾಯಾಗ್ರಹ ಅಂತಾನು ಹೇಳ್ತೀನಿ ನಾನು. ಯಾಕಂದ್ರೆ ಛಾಯಾಗ್ರಹ ಮತ್ತೆ ಮಾಯಾಗ್ರಹ, ಛಾಯಾ ಅಂತಂದ್ರೆ ಒಂದು ಶ್ಯಾಡೋ ಪ್ಲಾನೆಟ್, ಅದಕ್ಕೆ ಯಾವುದಕ್ಕೂ ಗ್ರಹ ಇಲ್ಲ, ಅದೊಂದು ಸೆನ್ಸಿಟಿವ್ ಪಾಯಿಂಟ್ ಅಂತ ಹೇಳ್ತೀವಿ. ಸೂರ್ಯನ ಪಥ ಮತ್ತೆ ಚಂದ್ರನ ಪಥ, ಆ ಡೈರೆಕ್ಷನ್ನ ಎಕ್ಸ್ಟ್ರಾಪುಲೇಟ್ ನಾವು ಆಕಾಶದಲ್ಲಿ ಮಾಡಿದಾಗ, ಸ್ಪೇಸಲ್ಲಿ ಮಾಡಿದಾಗ, ಆ ಒಂದು ಕನೆಕ್ಟಿಂಗ್ ಪಾಯಿಂಟೇ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ನೋಡ್ಸ್ ಅಂತ ಹೇಳ್ತೀವಿ, ರಾಹು ಮತ್ತೆ ಕೇತು. ಇಲ್ಲಿ ರಾಹು ಪ್ರಮುಖವಾಗಿ ಎಲ್ಲರ ಜೀವನದಲ್ಲೂ ಈ ಕಲಿಯುಗದಲ್ಲಿ ಒಂದು ಪ್ಲೇಸ್ಮೆಂಟ್ನ ತಗೊಳುತ್ತೆ. ಈ ಪ್ಲೇಸ್ಮೆಂಟ್ನ ತಗೊಂಡು ಆಸೆಯನ್ನು ಹುಟ್ಟಾಕತ್ತೆ. ಪ್ರಪಂಚ ನಾಶ ಆಗಬೇಕು ಅಂತಂದ್ರೆ ಆಸೆಯಿಂದನೇ ನಾಶ ಆಗೋದು ಅಂತ ಹೇಳಿ ವೇದ ಹೇಳುತ್ತೆ. ಆಸೆ, ಯಾಕಂದ್ರೆ ಸಾಮಾನ್ಯ ಆಡು ಭಾಷೆಗಳಲ್ಲಿ ಹೇಳ್ತಾರೆ, ಆಸೆಯೇ ದುಃಖಕ್ಕೆ ಮೂಲ. ಸೊ ಆಸೆಯನ್ನ ಹುಟ್ಟಾಕ್ತಕ್ಕಂಥ ಒಂದು ಮೇಜರ್ ಗ್ರಹ ರಾಹು. ಆ ರಾಹುನ ಮಾಸ್ಟರ್ ಮಾಡ್ಕೊಂಡ್ರೆ ಆಸೆಗಳು ಕಮ್ಮಿ ಆಗುತ್ತೆ, ಅನ್ಕೊಂಡು ಸಾಧನೆ ಮಾಡ್ತೀವಿ. ರಾಹುನ ನಾವು ಮಾಸ್ಟರ್ ಮಾಡ್ಕೋಬೇಕು. ಹೌ ಟು ಮಾಸ್ಟರ್ ರಾಹು? ಏನ್ ಮಾಡುತ್ತೆ ರಾಹು? ಇನ್ನೊಬ್ಬರ ನೆಗೆಟಿವ್ ನ ಹೇಳ್ಕೊಡ್ತಾ ಬರ್ತದೆ. ಇಟ್ಸ್ ಕ್ವಾಲಿಟಿ ಆಫ್ ರಾಹು ಅಂತ ಹೇಳ್ತೀವಿ. ಕ್ವಾಲಿಟೀಸ್ ಆಫ್ ರಾಹು ಈಸ್ ಟಾಕಿಂಗ್ ನೆಗೆಟಿವ್ ಅಬೌಟ್ ಅದರ್ಸ್. ಆಮೇಲೆ ಹೊಟ್ಟೆ ಉರಿ, ಆಮೇಲೆ ಇನ್ನೊಬ್ರು ಏಳಿಗೆನ ಸಹಿಸಕ್ಕಾಗದೆ ಇರ್ತಕ್ಕಂಥದ್ದು ರಾಹು. ಇದು ನೆಗೆಟಿವ್ ಟ್ರೇಟ್ಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡನ್ನೂ ಮಿಕ್ಸ್ ಮಾಡಿರ್ತಾನೆ ಭಗವಂತ. ಮುಂದಿನ ಜನ್ಮಗಳು ಅಂದ್ರೆ ಮುಂದಿನ ಜನಾಂಗ, ಮುಂದೆ ಅಂದ್ರೆ ಇನ್ನು ಕಲಿಯುಗ ಮುಂದೆ ಹೋಗ್ತಾ ಹೋಗ್ತಾ ರಾಹು ಜಾಸ್ತಿ ನೆಗೆಟಿವ್ ಆಗ್ತಾ ಹೋಗ್ತಾನೆ. ಮೊದಲ ಒಂದು ಭಾಗ 1,32,000 ವರ್ಷಗಳವರೆಗೂ ರಾಹು ಸ್ವಲ್ಪ ಪಾಸಿಟಿವ್ ಇರ್ತಾನೆ. ನಂತರ 1,32,000 ಆ ಥರ ಒಂದು ಹೆಚ್ಚು ಕಮ್ಮಿ ಒಂದು 1,08,000 ಅಂತ ತಗೋಬೋದು. 1,08,000, 1,08,000, 1,08,000 ಥರ ತಗೋಬೋದು. ಸ್ವಲ್ಪ ಈಗ ಸ್ಟಾರ್ಟ್ ಆಗಿರೋದು ಜಸ್ಟ್ ಒಂದು 5,120 ಆಗಿದೆ ಅಷ್ಟೇ. ಸ್ಟಿಲ್ ಇನ್ ದಿ ಪಾಸಿಟಿವ್ ಮೋಡಲ್ಲೇ ಇದ್ದಾನೆ. ಬಟ್ ಆದ್ರೆ ಈಗ ಡಿಸ್ಟ್ರಕ್ಷನ್ ಶುರು ಮಾಡ್ತಾನೆ ಅವನು. ರಾಹು ಗೆಟ್ಸ್ ಇನ್ ಟು ಡಿಸ್ಟ್ರಕ್ಷನ್ ಮೋಡ್. ಯಾಕಂದ್ರೆ ರಾಹುವಿನ ಅಧಿಪತಿ ಆಗಿರ್ತಕ್ಕಂಥದ್ದು ದುರ್ಗಾ ಮಾತೆಯ ಸ್ವರೂಪ ನಾಶ ಮಾಡ್ತಕ್ಕಂಥದ್ದು. ಕಾಳಿಯ ಇನ್ನೊಂದು ಸ್ವರೂಪ ಅಂತ ಹೇಳ್ಬೋದು ದುರ್ಗಾ ಬರ್ತಕ್ಕಂಥದ್ದು ಹುಲಿಯ ಮೇಲೆ. ಅದಕ್ಕೆ ರಾಹುವಿನ ಅಧಿಪತಿನ ಯೂಶಲಿ ದುರ್ಗಾ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಪ್ರತ್ಯಾಧಿಪತಿನ ಬ್ರಹ್ಮ ಅಂತ ಕೊಡ್ತಾರೆ. ಯಾಕಂದ್ರೆ ಒಂದ್ಸತಿ ಡಿಸ್ಟ್ರಕ್ಷನ್ ಆದ್ಮೇಲೆ ಮತ್ತೆ ಯಾರಿಗಾರು ಕನ್ಸ್ಟ್ರಕ್ಷನ್ ಮಾಡಕ್ ಕೊಡ್ಬೇಕಲ್ಲ. ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ಬ್ರಹ್ಮನ್. ದಿಸ್ ಇಸ್ ಮಿಕ್ಸ್ ಆಫ್ ಅಸ್ಟ್ರಾಲಜಿ ಅಂಡ್ ಅಸ್ಟ್ರಾನಮಿ.
ಯಾರ್ಯಾರ ಜಾತಕದಲ್ಲಿ ರಾಹು ಯಾವ ಮನೆಯಲ್ಲಿ ಕೂತಿದ್ದಾನೋ ಆ ಮನೆಯನ್ನ ಆಸೆನ ಜಾಸ್ತಿ ಮಾಡ್ತಾನೆ. ವಾಟ್ ಎವರ್ ಇಟ್ ಮೈಟ್ ಬಿ, ಲಗ್ನ ಇರಲಿ, 2ನೇ ಮನೆ ಇರಲಿ, 3ನೇ ಮನೆ ಇರಲಿ, 4ನೇ ಮನೆ ಇರಲಿ, 5ನೇ ಮನೆ ಇರಲಿ, ಲಗ್ನದಿಂದ 12 ಭಾವಗಳು ಬಹಳಷ್ಟು ಜನಕ್ಕೆ ಗೊತ್ತಿದೆ. ರಾಹು ಎಲ್ಲಿ ಕೂತಿದ್ದಾನೋ ಆ ಒಂದು ಭಾಗನ ಬಹಳಷ್ಟು ಆಸೆ ಇಡ್ತಾನೆ, ಬಹಳಷ್ಟು ಆಸೆ, ಅಲ್ಲಿ ಆಸೆ. ಯಾವ್ದಾದ್ರು ಗ್ರಹಗಳು ವೀಕ್ಷಣೆ ಮಾಡಿದ್ದಲ್ಲಿ, ಯಾವ್ದಾದ್ರು ಗ್ರಹಗಳ ಜೊತೆ ಇದ್ದಲ್ಲಿ ಅವರ ಇರ್ತಕ್ಕಂಥ ಇದು ಟ್ರೇಡ್ಸ್ನು ಆಸೆಗಳು ಜಾಸ್ತಿ ಮಾಡ್ತಾನೆ. ಅಂದ್ರೆ ಫೈನಲಿ ರಾಹು ಏನಂತಂದ್ರೆ ಇಟ್ ಎಕ್ಸ್ಪ್ಯಾಂಡ್ಸ್ ವೇರ್ ಹಿ ಸಿಟ್ಸ್. ಅಂದ್ರೆ 1ನೇ ಮನೇಲಿ ಕುತ್ಕೊಂಡ್ರೆ ಎಲ್ಲಾನು ಬೇಕು ನನಗೆ, ಜೀವನದಲ್ಲಿ ಎಲ್ಲಾನು ಬೇಕು, ರಾಜ್ಯ ಬೇಕು, ದೇಶ ಬೇಕು, ಮತ್ತೆ ಜನಗಳು ಬರಬೇಕು, ದುಡ್ಡು ಬೇಕು, ನನಗೆ ಅಧಿಕಾರ ಬೇಕು ಅನ್ನೋದು 1ನೇ ಮನೇಲಿ ಕುತ್ಕೊಂಡಾಗ. ಅಲ್ಲಿ ಯಾವ್ದಾದ್ರು ಗ್ರಹ ಸೇರ್ಕೊಂಡ್ರೆ ಆ ಗ್ರಹದ ಇನ್ನೊಂದು ಇತರೆ ಭಾವಗಳು, ಅಲ್ಲಿ ಏನಾದ್ರು 6ನೇ ಮನೇಲಿ ಏನಾದ್ರು ಕುತ್ಕೊಂಡ್ರೆ ಇನ್ನೊಬ್ಬರು 6ನೇ ಮನೆ ಅಧಿಪತಿ ಜೊತೆ ರಾಹು ಕೂತಿದ್ದಾನೆ ಅನ್ಕೊಳ್ಳೋಣ ಲಗ್ನದಲ್ಲಿ, ಇನ್ನೊಬ್ಬರ ದನಗಳನ್ನ ಅಥವಾ ದುಡ್ಡುಗಳನ್ನ ಹೆಚ್ಚಾಗಿ ತಗೊಳ್ತಕ್ಕಂಥದ್ದು. ರಾಹು ಯಾವ ಭಾವದಲ್ಲಿ ಕೂತಿದ್ದಾನೆ ಮತ್ತೆ ಯಾರ ಜೊತೆ ಕೂತಿದ್ದಾನೆ, ಇಟ್ ಆಲ್ ಆಕ್ಟಿವೇಟ್ಸ್. ಶಾಸ್ತ್ರದಲ್ಲಿ ಪರಾಶರದಲ್ಲಿ ಏನು ಹೇಳಿದಾನೆ, ರಾಹು ಹೆಚ್ಚಿನ ಗ್ರಹದಲ್ಲಿ ಕುತ್ಕೊಂಡ್ರೆ ಅದು ಒನ್ ಆಫ್ ದಿ ಡೇಂಜರಸ್ ಕಾಂಬಿನೇಷನ್ ಇನ್ ಅಸ್ಟ್ರಾಲಜಿ ಅಂತ ಹೇಳ್ತಾನೆ. ಏನು ಅಂತಂದ್ರೆ ಸಾಕಷ್ಟು ಜನದ್ದು ಜಾತಕಗಳು ಯಾರು ಟೆರರಿಸ್ಟ್ ಆಗ್ತಾರೆ, ಯಾರು ದೇಶನ ಒಂದು ಭಯ ಇಲ್ಲದೆ ನಡೆಸ್ತಕ್ಕಂಥದ್ದು, ಹಿನಾಯ್ಸ್ ಕ್ರೈಮ್ ಮಾಡ್ತಕ್ಕಂಥದ್ದು, ಇದೆಲ್ಲ ಕೂಡ ರಾಹು ಮಾಡಿಸ್ತಕ್ಕಂಥದ್ದು. ರಾಹು ಇರ್ತಕ್ಕಂಥ ಸ್ಥಾನ ಮತ್ತೆ ರಾಹುನ ನೋಡ್ತಕ್ಕಂಥ ಗ್ರಹಗಳು ಮತ್ತೆ ರಾಹು ಇರ್ತಕ್ಕಂಥ ಜೊತೆ ಇರ್ತಕ್ಕಂಥ ಗ್ರಹಗಳನ್ನೆಲ್ಲ ಪಾಯ್ಸನ್ ಆಗ್ತಕ್ಕಂಥದ್ದೇ ಕೆಲಸ ರಾಹುದು. ಇಟ್ ಪಾಯ್ಸನ್ಸ್ ಅಷ್ಟೇ, ಫಾರ್ ಸೆಲ್ಫ್ ಸ್ಯಾಟಿಯೇಷನ್ ಅಂತ ಹೇಳ್ತೀವಿ, ತನ್ನ ಆಸೆಗೋಸ್ಕರ ರಾಹು ಮಾಡ್ತಕ್ಕಂಥದ್ದು. ರಾಹು ಇಸ್ ಎ ವೆರಿ ವೆರಿ, ಅದಕ್ಕೆ ಡೈಜೆಷನ್ ಇಲ್ಲ ರಾಹುಗೆ. ರಾಹು ಈಸ್ ರೆಪ್ರೆಸೆಂಟೆಡ್ ಬೈ ದಿ ಹೆಡ್, ತಲೆ ಒಳಗಡೆ ಡೈಜೆಷನ್ ಇಲ್ಲ. ಅದಕ್ಕೆ ಕೇತುದು ಪಾಸಿಟಿವ್ ಪಾರ್ಟ್. ತಲೆ ನಾವು ಎಷ್ಟು ಊಟ ಹಾಕೊಂಡ್ರು ಎಲ್ಲ ಖಾಲಿ ಹೋಗ್ತಾ ಇರ್ತದು. ಅದಕ್ಕೆ ಏನು ಅಂದ್ರೆ ನಾಲ್ಗೆ ರುಚಿ ಅಷ್ಟೇ. ಈ ನಾಲ್ಗೆಗೂ ಮತ್ತೆ ಹೊಟ್ಟೆಗೂ ನಮ್ಗೆ ಒಂದು ಕನೆಕ್ಷನ್ ವಿತ್ ದಿ ಬ್ರೈನ್ ಇರುತ್ತೆ. ನಾಲ್ಗೆ ಬ್ರೈನ್ ಎರಡೂ ಒಂದು ಕನೆಕ್ಷನ್ ಅಲ್ಲಿ ಇರುತ್ತೆ. ನಾವು ತಿಂತ ಟೇಸ್ಟ್ ನಾವು ನೋಡ್ತೀವಿ, ಟೇಸ್ಟ್ ನೋಡ್ತಾ 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 ಒಂದು ಸ್ಟಾಪ್ ಯಾವಾಗ ಆಗುತ್ತೆ ಅಂದ್ರೆ ನಮ್ಗೆ ಹೊಟ್ಟೆ ತುಂಬಿದಾಗ ಇಟ್ ಅಗೈನ್ ರೀಕನೆಕ್ಟ್ಸ್ ಟು ದಿ ಬ್ರೈನ್ ಅಂಡ್ ಟೆಲ್ಸ್ ಟಂಗ್ ಪ್ಲೀಸ್ ಸ್ಟಾಪ್. ರಾಹು ನೆವರ್ ಸ್ಟಾಪ್ಸ್, ಯಾಕಂದ್ರೆ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮೇ ಇಲ್ಲ. ಈ ಒಂದು ಕಾರಣದಿಂದ ಏನಾಗುತ್ತೆ, ಎಷ್ಟು ನಾವು ಆಸೆ ಪಟ್ರು ಇದು ಪಾಸಿಟಿವ್ ಸೈಡ್ ಅಲ್ಲಿ ಏನಾಗುತ್ತೆ, ರಾಹು 4th house and 5th house ಓದಿಸ್ತಾನೆ ಇರುತ್ತೆ ಲೈಫ್ ಲಾಂಗ್. 4th house ಓದಿಸ್ತಾನೆ ಇರುತ್ತೆ, ಲೈಫ್ ಲಾಂಗ್ ಓದಿಸ್ತಾ ಇರುತ್ತೆ. ರಾಹು ಫಾರ್ ಎಕ್ಸಾಂಪಲ್ 9th house ಇದ್ರೆ ಸೈಂಟಿಸ್ಟ್ ಆಗ್ತಾರೆ, ಯಾವಾಗಲೂ ಕಂಡಿಡಿತಾನೇ ಇರೋದು. ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರತಕ್ಕಂಥದ್ದು. ರಾಹು 10th house ಅಲ್ಲಿ ಇದ್ರೆ ಅಧಿಕಾರ, ನೇಮ್ ಫೇಮ್. ಯಾರ್ಯಾರ್ದು 10th house ಅಲ್ಲಿ ರಾಹು ಇರುತ್ತೆ, ಕಂಪನೀಸ್ ಅಲ್ಲಿ ಅವರು ಟಾಪ್ ಪೊಸಿಷನ್ ಅಲಂಕರಿಸ್ತಾರೆ, ಬಟ್ ಆದ್ರೆ ಅವ್ರು ಕೆಳಗಿರ್ತಕ್ಕಂಥವ್ರನ್ನ ತುಳಿದಾಕ್ತಾ ಇರ್ತಾರೆ. ಯಾಕಂದ್ರೆ ನಾನ್ ಮೇಲಿರ್ಬೇಕು, ಮೇಲ್ಗಡೆ ಇರ್ತಕ್ಕಂಥ ಏನಂತಾರೆ ಮ್ಯಾನೇಜ್ಮೆಂಟ್ಗೆ ದೇ ವಿಲ್ ಆಲ್ವೇಸ್ ಸೆಂಡಿಂಗ್ ಫಾಲ್ಸ್ ರಿಪೋರ್ಟ್ ಅಬೌಟ್ ದಿ ಪೀಪಲ್ ಆರ್ ಬ್ಯಾಡ್. ಸರಿ ಕೆಲಸ ಮಾಡಲ್ಲ ಸರ್, ಟೀಮ್ ಸರಿ ಇಲ್ಲ, ಕಿತ್ತಾಕಿದೀನಿ ನೋಡಿ ಇವ್ರನ್ನ ಅದ್ ಮಾಡಿದೀನಿ. ಬಟ್ ಅವ್ರು ಮಾಡಿದ್ರು ಕೂಡ ಆ ಕ್ರೆಡಿಟ್ ಅವ್ರು ತಗೊಳ್ತಾರೆ. ಒಬ್ಬ ಯಾರೋ ಕೆಲಸ ಮಾಡಿರ್ತಾನೆ, ಚೆನ್ನಾಗಿ ಮಾಡಿರ್ತಾನೆ, ಯಾವುದೋ ಒಂದು ಹೊಸ ಐಡಿಯಾ ತಗೊಳ್ತಾನೆ. ಯಾಕಂದ್ರೆ ರಾಹು ಇಸ್ ಮ್ಯಾನಿಪುಲೇಷನ್. ಸೊ ರಾಹುನ ಮಾಸ್ಟರ್ ಮಾಡ್ಕೋಬೇಕು ನಾವು, ಅದನ್ನ ನೆಗೆಟಿವ್ ಮಾಡ್ಕೋಬಾರ್ದು. ಇನ್ನೂ ಹೈಯರ್ ಲೆವೆಲ್ ಕಳಿಸ್ತಾನೆ ಬೇಕಾದ್ರೆ ರಾಹುನ ಮಾಸ್ಟರ್ ಮಾಡ್ಕೊಂಡ್ರೆ. ರಾಹು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡಬಾರ್ದು. ಯಾರ್ಯಾರು ಜೀವನದಲ್ಲಿ ಒಬ್ರೊಬ್ರು ಯಾರು ಬ್ಲೇಮ್ ಮಾಡ್ತಾರೆ ಇನ್ನೊಬ್ಬರ ಬಗ್ಗೆ, ಅವ್ರದ್ದು ರಾಹು ಆ್ಯಡ್ ಆಗ್ತಾ ಇರುತ್ತೆ ನೆಗೆಟಿವಿಟಿ. ಸೊ ಆ ನೆಗೆಟಿವಿಟಿ ಆ್ಯಡ್ ಆಗ್ತಾ ಇದ್ದಂಗೆ ಈ ಜನ್ಮದಲ್ಲಿ ಚೆನ್ನಾಗಿರ್ಬೋದು, ಬಟ್ ಆದ್ರೆ ಮುಂದಿನ ಜನ್ಮಗಳಲ್ಲಿ ಹೋಯ್ತು ಅಥವಾ ಈ ಜನ್ಮದಲ್ಲೇ ಹೊಟ್ಟೋಗುತ್ತದೆಲ್ಲ, ಮಾಡಿರೋ ಪುಣ್ಯ ಎಲ್ಲ ವಾಶ್ ಔಟ್ ಆಗ್ಬಿಡುತ್ತೆ. ಸೊ ವಿ ಶುಡ್ ನೆವರ್ ಟಾಕ್ ಅಬೌಟ್ ಅದರ್ಸ್ ಇಫ್ ರಾಹು ಶುಡ್ ಬಿ ಪಾಸಿಟಿವ್. ನಿನ್ನ ಬಗ್ಗೆ ನೀನು ಎಷ್ಟು ಬೇಕಾದ್ರೆ ಹೇಳ್ಕೊ, ಇನ್ನೊಬ್ಬರನ್ನ ತೇಜೋವಧೆ ಮಾಡಿ ಹೇಳ್ತಕ್ಕಂಥದ್ದು ರಾಹು ನೆಗೆಟಿವ್ ಆಗ್ತಾನೆ, ಇವನ್ ಇಫ್ ಇಟ್ ಇಸ್ ಪಾಸಿಟಿವ್ ಇನ್ ದಿ ಹಾರೋಸ್ಕೋಪ್. ಇದು ಪರಿಹಾರ ರಾಹುಗೆ. ಕುಕ್ಕೆಗೆ ಹೋಗೋದಲ್ಲ, ಮತ್ತೆ ಕಾಳಹಸ್ತಿಗೆ ಹೋಗೋದಲ್ಲ, ನಂಗೆ ರಾಹು ದೋಷ ಇದೆ, ಅದೆಲ್ಲ ಬಂಡಲ್ ಆಗಿ ಹೇಳ್ತಕ್ಕಂಥದ್ದು.